ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ನಾಳೆ ಬರ್ತಿದೆ. ರಾಜ್ಯದ ಎಲ್ಲ ಮಹಿಳೆಯರಿಗೆ ಒಂದು ಭರ್ಜರಿಯಾದ ಗುಡ್ ನ್ಯೂಸ್. ಹೌದು, ವಿತ್ ಪ್ರೂಫ್ ಲೈವ್ ಆಗಿ ತೋರಿಸ್ತೀನಿ. ಹೌದು ಸ್ನೇಹಿತರೆ, ಇದನ್ನ ಖುದ್ದಾಗಿ ಮಿನಿಸ್ಟರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. 11ನೇ ಕಂತಿನ ಹಣ ಹಾಗೂ 12ನೇ ಕಂತಿನ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಿರೋರಿಗೆ ಭರ್ಜರಿ ಗುಡ್ ನ್ಯೂಸ್ ಇಲ್ಲಿದೆ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಹಾಗಿದ್ರೆ ಮಾತ್ರ ನಿಮಗೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತ ರೆಡ್ ಕಲರ್ ಸಬ್ಸ್ಕ್ರೈಬ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ. ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ. ಬನ್ನಿ ಇದರ ಶುರು ಮಾಡೋಣ. ಹೌದು ಸ್ನೇಹಿತರೆ, ರಾಜ್ಯದ ಎಲ್ಲ ಮಹಿಳೆಯರಿಗೆ ಇಲ್ಲಿಯವರೆಗೆ ಒಟ್ಟಾರೆ 10,000 ರೂಪಾಯಿ DBT ಮೂಲಕ ಅವರ ಅಕೌಂಟ್ಗೆ ನೇರವಾಗಿ ಪಡ್ಕೊಂಡಿದ್ರೆ, ಆದರೆ ಇನ್ನೂ 11ನೇ ಕಂತಿನ ಹಣ ಬಂದಿಲ್ಲ. ಸರ್ಕಾರ ಹೇಳಿದೆ ನಾಳೆ ತಾರೀಕು 15 ಎಲ್ಲರ ಅಕೌಂಟ್ಗೆ ಬರುತ್ತೆ ಅಂತ. ಆದ್ರೆ ಸ್ನೇಹಿತರೆ, ಕಮೆಂಟ್ ಮಾಡ್ತಾನೆ ಇದ್ದೀರಾ, ಯಾವಾಗ ಬರುತ್ತೆ ಅಂತ ಕಮೆಂಟ್ ಮಾಡ್ತಾನೆ ಇದ್ದೀರಾ. ಈ ಅಮೌಂಟ್ ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಈ 11ನೇ ಕಂತಿನ ಹಣ ಬಂದಿಲ್ಲ ಅಂತ. ಸೊ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಆಲ್ರೆಡಿ ಹೇಳಿದ್ದಾರೆ, ನಾಳೆ ಅಂದ್ರೆ 15/7/2024ಕ್ಕೆ ಗೃಹಲಕ್ಷ್ಮಿಯ ಹಣ ಬರುತ್ತೆ ಅಂತ. ಹೌದು, ಜೂನ್ 30ಕ್ಕೆ DBTಗೆ ಪುಷ್ ಮಾಡಲಾಗಿದೆ. ಆದರೆ ಹಣ 15 ತಾರೀಕು ಒಳಗೆ ರಾಜ್ಯದ ಎಲ್ಲ ಮಹಿಳಾ ಅಕೌಂಟ್ಗೆ DBT ಮೂಲಕ ಬರುತ್ತೆ ಅಂತ. ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಲೈವ್ ಆಗಿ ಹೇಳಿದ್ದು ನಾನು ಆಲ್ರೆಡಿ